RSS ನಿಷೇಧ ಮಾಡಿದರು. ಆಯಿತು, ಮಹಾತ್ಮ ಗಾಂಧೀಜಿ ಹತ್ಯೆ ಆದಾಗ ತಪ್ಪು ಕಲ್ಪನೆಯಿಂದಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ನಿಷೇಧ ಮಾಡಿದ್ರು RSS. ಅದೇ 3 ಆಯೋಗಗಳಲ್ಲಿ RSS ಏನು ಪಾತ್ರ ಎಲ್ಲ ಬಂದ ಮೇಲೆ ಅದೇ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಆದೇಶವನ್ನು ಹಿಂಪಡೆದರು. JP ಚಳವಳಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. ಆ ಸಂದರ್ಭದಲ್ಲಿ ಜಯಪ್ರಕಾಶ್ ನಾರಾಯಣರು ಇಡೀ ದೇಶದಲ್ಲಿ ಬೆಂಬಲ ವ್ಯಕ್ತ ಆಗಿತ್ತು. RSS ತರ ಬೆಂಬಲ ಕೊಟ್ಟರೆ ಅಂತೇಳಿ ಅವತ್ತು 2ನೇ ಬಾರಿಗೆ ನೀವು RSS ನಿಷೇಧ ಮಾಡಿದರು. ಅದೇ ಇಂದಿರಾ ಗಾಂಧಿ ವಾಪಸ್ ಪಡೆದರು. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ಮಂದಿರ ನಿರ್ಮಾಣ ಆಗಬೇಕಂತೇಳಿ ಬಹುಸಂಖ್ಯಾತ ಹಿಂದೂಗಳು ಅಲ್ಲಿ ಇರ್ತಕ್ಕಂಥ ನಮ್ಮ ದೇಶಕ್ಕೆ ಕಪ್ಪು ಚುಕ್ಕೆ ಅಂತೇಳಿ ಬಾಬರಿ ಮಸೀದಿ ಕೆಡವಿ ಹಾಕಿದ್ರು. ಅಲ್ಲಿ ಆ ಸಂದರ್ಭದಲ್ಲೂ PV ನರಸಿಂಹರಾವ್ RSS ಬ್ಯಾನ್ ಮಾಡಿದರು. ಅದೇ PV ನರಸಿಂಹರಾವ್ ವಾಪಸ್ ಪಡೆದ್ರು ಆದೇಶವನ್ನು. RSS ಅವರು ಎಲ್ಲೂ ಕ್ಷಮಾಪಣಾ ಪತ್ರ ಬರ್ಕೊಟ್ಟಿಲ್ಲ, ತಪ್ಪು ಮಾಡಿಲ್ಲ. ಯಾರು ಆದೇಶ ಮಾಡಿದರು, ಸಂಘ ಪರಿವಾರ ನಿಷೇಧ ಮಾಡಿದರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಇಂದಿರಾ ಗಾಂಧಿ, ನರಸಿಂಹರಾವ್ ಅವರೇ ಆದೇಶ ಹಿಂಪಡೆಯಲಿಲ್ವಾ? ಹಿಂದೆ ರಾಷ್ಟ್ರಪತಿಗಳಿಂದ ಪ್ರಣವ್ ಮುಖರ್ಜಿಯವರು ಸಂಘ ಪರಿವಾರದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಯಾಕೆಂದರೆ ಸಂಘ ಪರಿವಾರ ರಾಷ್ಟ್ರಭಕ್ತ ಸಂಸ್ಥೆ ಅಂತ ಎಲ್ಲರಿಗೂ ಗೊತ್ತಿದೆ. ರಾಜಕಾರಣಕ್ಕೋಸ್ಕರ ವಿರೋಧ ಮಾಡ್ತೀರಿ, ಅಲ್ಪಸಂಖ್ಯಾತರ ಓಲೈಸಿಗೋಸ್ಕರ ಈ ರೀತಿ ಹುಚ್ಚುಚೋಟಾದ ಕಾನೂನುಗಳು ತರ್ತೀರಿ. ಇದು ನಡೆಯಲ್ಲ. ನೀವು ಮಾಡಿದಂಥ ಎಲ್ಲ ಆದೇಶಗಳನ್ನ ನಾವು ಸರ್ಕಾರದ ಅಧಿಕಾರಕ್ಕೆ ಬಂದಮೇಲೆ ವಾಪಸ್ ಪಡಿತೀವಿ. ಸೂರ್ಯಚಂದ್ರ ಸತ್ಯನ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ಇವತ್ತು ನಾನು ಹೇಳ್ತೀನಿ, RSS ಇದೇ ರೀತಿ ನೀವು ಮುಟ್ಟಿದ್ರೆ ಭಸ್ಮ ಆಗ್ತೀರಿ ಅಂತೇಳಿ, ಒಂದು ರೀತಿ ನಿಮ್ಮ ಮೋಹಿನಿ ಭಸ್ಮಾಸನ ಕಥೆ ಆಗುತ್ತೆ ನಿಮಗೆ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಜನತಾ ಪಾರ್ಟಿ ಸರ್ಕಾರ ಅಧಿಕಾರದಾಗಿದ್ದಾಗ ಕೆಂಪಣ್ಣ ಗುತ್ತಿಗೆದಾರ ಸಂಘದ ರಾಜ್ಯದ ಅಧ್ಯಕ್ಷರು ಅವ್ರಿಗೆ ಡ್ರಾಫ್ಟ್ ಹಾಕಿಸಿ ಭಾರತೀಯ ಜನತಾ ಪಾರ್ಟಿ 40% ಕಮಿಷನ್ ಸರ್ಕಾರ ಅಂತೇಳಿ ಆರೋಪ ಮಾಡಿಸಿದ್ರು. ಆದರೆ ಭ್ರಷ್ಟಾಚಾರ ಆರೋಪವನ್ನು ಇವರು ಈಗ ಯಾರು ಅಧಿಕಾರದಲ್ಲಿದ್ದಾರೆ ಅವ್ರ ಮನೆಯಲ್ಲೇ ಡ್ರಾಫ್ಟ್ ರೆಡಿ ಆಗಿತ್ತು, ಪತ್ರ ಬರೆಸಿದ್ರು. BJP ಮೇಲೆ ಆರೋಪ ಮಾಡಿದ್ರಲ್ಲ, ಇದೇ ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿ ಯಾವುದೇ ಭ್ರಷ್ಟಾಚಾರ ಆಗಿಲ್ಲ ಅಂತೇಳಿ ಲೋಕಾಯುಕ್ತರು ಕ್ಲೀನ್ ಚೀಟ್ ಕೊಟ್ಟರು. ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಹೇಳಿದರೆ 33,000 ಕೋಟಿ ಗುತ್ತಿಗೆದಾರಿಗೆ LOC ಕೊಡಬೇಕು, ಹಣ ಬಿಡುಗಡೆ ಆಗಿಲ್ಲ. ಗುತ್ತಿಗೆದಾರರು ಅವ್ರ ಬಳಿ ಇರ್ತಕ್ಕಂಥ ಏನು ಟಿಪ್ಪರ್ಗಳು, JCB, ಇಟಾಚಿ ಎಲ್ಲವೂ ಮಾರಾಟ ಮಾಡ್ತಾರೆ. ಬ್ಯಾಂಕ್ನಲ್ಲಿ ಸಾಲ ತೆಗೆದುಕೊಂಡು ಸಾಲ ಕಟ್ಟಕ್ಕಾಗ್ತಲ್ಲ ಗುತ್ತಿಗೆದಾರರ ಕೈಯಲ್ಲಿ. ಅವರು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ರಾಹುಲ್ ಗಾಂಧಿಗೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಪತ್ರ ಬರ್ತಾರೆ. ಇವತ್ತು ನಿಮ್ಮ ಸರ್ಕಾರ ಹಿಂದೆ BJP ಮೇಲೆ ಆರೋಪ ಮಾಡ್ತಿದ್ರಿ, ಬಿಲ್ ಪಾವತಿ ಮಾಡುವುದಕ್ಕೆ ಹಣನೇ ಇಲ್ಲಿರ್ತಕ್ಕೆ, ಇನ್ನೊಂದು ಕಡೆ ಬಿಟ್ಟು ಪರ್ಸೆಂಟೇಜ್ ಕೇಳ್ತಾ ಇದ್ದೀರಿ. ನೀವು 1 ತಿಂಗಳೊಳಗಾಗಿ LOC ಬಿಡುಗಡೆ ಮಾಡಿದ್ರೆ ರಾಜ್ಯಪಾಲರಿಗೆ ಪತ್ರ ಬರಿತೀವಿ ಅಂತ ಹೇಳಿದರೆ, ತಕ್ಷಣ ನಾನು ಹೇಳ್ತೀನಿ, ಈ ಸರ್ಕಾರ ಅಧಿಕಾರದಲ್ಲಿ ಮುಂದುವರೆಕ್ಕೆ ನೈತಿಕ ಹಕ್ಕಿಲ್ಲ. ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್ ಹುಟ್ಟಿದ್ದ ಭ್ರಷ್ಟಾಚಾರ. ಯಾವುದೋ ಕಾರಣಕ್ಕೆ ಅಧಿಕಾರಕ್ಕೆ ಬಂದ್ರಿ ಅಂತೇಳಿ ಒಂದು ರೀತಿ ಮಹಮ್ಮದ್ ಬಿನ್ ತೊಗೊಳಕ್ಕೆ ಆಡಳಿತ ಮಾಡ್ತಾ ಇದ್ರಿ. ನೀವು ಸರ್ವನಾಶ ಆಗ್ತೀರಿ ಅಂತೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.